Who are we? RCB. Who are we? RCB. Who are we? RCB. ಟಾಟಾ IPL 2026 ಅಲ್ಲಿ ಮತ್ತೊಮ್ಮೆ ಎರಡನೇ ಬಾರಿಗೆ ನಾವು ಚಾಂಪಿಯನ್ಸ್ ಆಗಿದ್ದೀವಿ. ಅದು ಪ್ಯೂರ್ ಡಾಮಿನೆನ್ಸ್ ಇಂದ, ಬ್ಯಾಟಿಂಗ್ ಅಲ್ಲೂ ಡಾಮಿನೆನ್ಸ್, ಆಮೇಲೆ ಬೌಲಿಂಗ್ ಅಲ್ಲೂ ಡಾಮಿನೆನ್ಸ್. ಇಡೀ ಔಟ್ ಆಫ್ ದ ಸೀಸನ್, ಇಡೀ ಪೂರ್ತಿ ಸೀಸನ್ ಅಲ್ಲಿ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಡಾಮಿನೆಂಟ್ ಆಗಿ ಈ ಟಾಟಾ IPL 2026 ಅಲ್ಲಿ ಕಂಟಿನ್ಯೂಸ್ ಆಗಿ ಸತತ ಎರಡನೇ ಬಾರಿಗೆ ಚಾಂಪಿಯನ್ಸ್ ಆಗಿದೀವಿ. ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಅಂಡ್ ಎಲ್ರಿಗೂ ಖುಷಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಇದಕ್ಕಿಂತ ಒಳ್ಳೆ ವಿಷಯ ಇನ್ನೊಂದಿಲ್ಲ, ಯಾಕಂದ್ರೆ ಇಡೀ ಪೂರ್ತಿ ವರ್ಷ ಇದಕ್ಕಿಂತ ಒಳ್ಳೆ ವಿಷಯ ಇದೇ ವೈಬಲ್ ಇರ್ತೀವಿ. ಅಂಟಿಲ್ ಟಾಟಾ IPL 2027 ಶುರುವಾಗೋವರೆಗೂ ನಾವು ಇದೇ ಖುಷಿಯಲ್ಲಿ ಇರ್ತೀವಿ. ಅಂಡ್ ಸ್ಟ್ರೇಟ್ ಅವೇ ಮ್ಯಾಚ್ ಸಮರಿಗೆ ಬರೋದಾದ್ರೆ ಟಾಸ್ ಗೆದ್ದಿದ್ದು ನಮ್ಮ RCB. ಟಾಸ್ ಗೆಲ್ತಾ ಇದ್ದಂಗೆ ಎಲ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಆದ್ರೆ ಫಾರ್ ಸರ್ಪ್ರೈಸಿಂಗ್ಲಿ ನಮ್ಮ ರಜತ್ ಪಾಟಿದಾರ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಪಿಚ್ ಕಂಡೀಷನ್ ಸರ್ಪ್ರೈಸಿಂಗ್ಲಿ ಚೇಂಜ್ ಆಗುತ್ತೆ. ಅದು ಬ್ಯಾಟಿಂಗ್ ಪಿಚ್ ಇಂದ ಬೌಲಿಂಗ್ ಪಿಚ್ ಆಗಿ ಸರ್ಪ್ರೈಸಿಂಗ್ಲಿ ಫಸ್ಟ್ ಬೌಲಿಂಗ್ ಮಾಡೋರಿಗೆ ಫೇವರ್ ಮಾಡುತ್ತೆ. ಅದು ಸರ್ಪ್ರೈಸ್ ಅಂತ ಹೇಳ್ಬೋದು. ಸೊ ಟಾಸ್ ಗೆಲ್ತಾ ಇದ್ದಂಗೆ ರಜತ್ ಪಾಟಿದಾರ್ ಅವರು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂತಾರೆ. ಅಂಡ್ ದೇ ವಿಲ್ ಪುಟ್ ದ GT ಇನ್ ಟು ಬ್ಯಾಟ್. ಸೊ GT ಅವರು ಬ್ಯಾಟಿಂಗ್ ಆಡಕ್ ಅಂದ್ಬಿಟ್ಟು ಬರ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಸ್ಕೋರ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಪ್ಯೂರ್ ಡಾಮಿನೆನ್ಸ್ ಇಂದ ಕೂಡಿರುವಂತ ಬೌಲಿಂಗ್ ಪರ್ಫಾರ್ಮೆನ್ಸ್ ನಮ್ಮ RCB ಅವ್ರದ್ದಾಗಿರುತ್ತೆ. ಸೊ ಅವ್ರನ್ನ ನಾವು 155 ನಾವು ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ವಿಕೆಟ್ಸ್ ತಗೊಂತಾರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು, ಅದಾದ್ಮೇಲೆ ಜಾಶ್ ಹ್ಯಾಸಲ್ವುಡ್ ಅವರು. ಅವರೆಲ್ಲರೂ ಯಾರ್ದು ವಿಕೆಟ್ ತಗೊಂತಾರೆ ಅಂದ್ರೆ ಶುಭ್ಮನ್ ಗಿಲ್ ಅವ್ರ ವಿಕೆಟ್ ತಗೊಂತಾರೆ. ಸೊ ಇದೇ ತರ ಡಾಮಿನೆನ್ಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಅವ್ರನ್ನ GT ಅವ್ರನ್ನ 155 ನಾವು ಕಟ್ ಆಗ್ತೀವಿ. ಅದು ಫಸ್ಟ್ ಇನ್ನಿಂಗ್ಸ್ ಆಗಿರುತ್ತೆ. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಡಿದ್ದು ನಮ್ಮ ವೆಂಕಟೇಶ್ ಅಯ್ಯರ್ ಅವರು ಕ್ರಾಂಪ್ಸ್ ಇಂದ ಅವರು ಸಫರ್ ಮಾಡ್ತಾ ಇರ್ತಾರೆ. ಸೊ ಕ್ರಾಂಪ್ಸ್ ಇಂದ ಸಫರ್ ಮಾಡ್ತಾ ಇದ್ರು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಡ್ತಾರೆ. ಎಷ್ಟು 19 ಬಾಲ್ಗೆ 35 ರನ್ಸ್ ಏನೋ ಹೊಡಿತಾರೆ. ಅವ್ರು ನಿಂತ್ಕೊಳಕ್ ಆಗ್ತಾರಲ್ಲ, ಆದ್ರೂ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅಂಡ್ ಆನ್ ದ ಅದರ್ ನಮ್ಮ ಕಿಂಗ್ ಕೊಹ್ಲಿ ಅವರು ಮ್ಯಾಚ್ ಕೊನೆವರೆಗೂ ಇರ್ತಾರೆ. ಅಂಡ್ ಅದ್ರ ಮುಂಚೆ ನಮ್ಮ ದೇವದತ್ ಪಡಿಕಲ್ ಅವರಾಗಿರ್ಬೋದು, ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಗಿರ್ಬೋದು, ಇವ್ರದೆಲ್ಲ ಒಂದು ಈಕ್ವಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಲಾಸ್ಟ್ ಬಾಲ್ ನಮ್ಗೆ ಲಾಸ್ಟ್ ಬಾಲ್ ಮಾತ್ರ ನಮ್ಗೆ ಅದೊಂದು ನೆನಪಾಗಿ ಉಳಿಯುತ್ತೆ ಮತ್ತೆ ಮೂವ್ಮೆಂಟ್ ಆಗಿ ಉಳಿಯುತ್ತೆ. ಯಾಕಂದ್ರೆ ಲಾಸ್ಟ್ ಬಾಲ್ ನಮ್ಮ ಕಿಂಗ್ ಕೊಹ್ಲಿ ಅವರು 6 ಹೊಡೆದ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಕಿಂಗ್ ಕೊಹ್ಲಿ ಫಿನಿಶ್ ಆಫ್ ಇನ್ ಸ್ಟೈಲ್ ಅಂತ ಅನ್ಬಿಟ್ಟು. ಸೊ ನಮ್ಗೆ 6 ಹೊಡೆಯೋ ಮೂಲಕ ಬ್ಯಾಕ್ ಟು ಬ್ಯಾಕ್ IPL ಟೈಟಲ್ಸ್ ನ ಗೆಲ್ತೀವಿ, ನಾವು ಚಾಂಪಿಯನ್ಸ್ ಆಗ್ತೀವಿ. ಟಾಟಾ IPL 2026 ನ ಚಾಂಪಿಯನ್ಸ್ ಆಗ್ತೀವಿ. ಸೊ ಬ್ಯಾಕ್ ಟು ಬ್ಯಾಕ್ IPL ಟೈಟಲ್ಸ್ ನ ಗೆದ್ದಂತ ಕ್ಯಾಪ್ಟನ್ ಪಟ್ಟಿಗೆ ನಮ್ಮ ರಜತ್ ಪಾಟಿದಾರ್ ಹೋಗ್ತಾರೆ. ಸೊ ಇದೇ ಚೆನ್ನೈ ಅವರು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು MI ಅವರು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಥರ್ಡ್ ಟೀಮ್ ಆಗಿ ಥರ್ಡ್ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವರು ಬ್ಯಾಕ್ ಟು ಬ್ಯಾಕ್ IPL ಟೈಟಲ್ಸ್ ನ ಗೆಲ್ಲುವಂತ ಮೂಲಕ ಆ ಲಿಸ್ಟ್ ಅವರು ಸೇರ್ಕೊಂತಾರೆ. ಅಂಡ್ ಚಾಂಪಿಯನ್ಸ್ ಆಗ್ತಾ ಸೆಲೆಬ್ರೇಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತಲ್ಲಿ. ಅಂಡ್ ನಿಮ್ಗೆ ನೆನಪಿರ್ಬೋದು ಒಂದ್ ಸ್ಟೇಟ್ಮೆಂಟ್ ಮೋಬಾ ಬ್ಯಾಟ್ ಅವರು ಸೊ ಪ್ರೀವಿಯಸ್ 2025 ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅವರು ಕೊಟ್ಟಿರ್ತಾರೆ. ಏನಂತಂದ್ರೆ ಲೈಕ್ ನಾಟ್ ಎವ್ರಿ IPL ಟೀಮ್ ಹ್ಯಾಸ್ ಒನ್ ದ ಬ್ಯಾಕ್ ಟು ಬ್ಯಾಕ್ IPLs ಫಾರ್ 2 times ಅನ್ಬಿಟ್ಟು ಹೇಳಿರ್ತಾರೆ. ಸೊ ಆ ಮಾತಿಲ್ಲಿ ನಿಜ ಆಗಿರುವಂತದ್ದು. ಈಗ ನೆಕ್ಸ್ಟ್ ಸೊ ಎಸ್ಟರ್ಡೇ ದಿನಾನ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಇನ್ನೊಂದು ಸ್ಟೇಟ್ಮೆಂಟ್ ಏನಂತ, ಹೊಸ ಸ್ಟೇಟ್ಮೆಂಟ್ ಏನಂತ ಅಂದ್ರೆ ಸೊ ನಾಟ್ ಎವ್ರಿ ಟೀಮ್ ಹ್ಯಾಸ್ ಒನ್ ಹ್ಯಾಟ್ರಿಕ್ ಟೈಟಲ್ಸ್ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಸೊ ಆಗ್ಲೇ ನಮ್ಮ RCB ಅವರು ಸೊ 3ನೇ ಟೈಟಲ್ಗೂ ಕಣ್ಣಿಟ್ಟಾಯ್ತು ಅಂತ ಇದರಿಂದಾನೇ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟಾಟಾ IPL RCB ವರ್ಸಸ್ GT ಫೈನಲ್ ಅಲ್ಲಿ ನಾವು ಅಂತಿಂದು ಚಾಂಪಿಯನ್ಸ್ ಆಗಿದೀವಿ, ಸಖತ್ ಖುಷಿ ಇದೆ ಅಂತ ಹೇಳ್ತಾ. ಸೊ ಮುಂದಿನ ವರ್ಷದವರೆಗೂ ಇದೇ ಖುಷಿ ಇರುತ್ತೆ ಮತ್ತೆ ಇದೇ ವೈಬ್ ಇರುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳಿಗೆ. ಮತ್ತೆ ಇನ್ನೇ ತರ ಇನ್ಸ್ಪೈರ್ ಅಂಡ್ ಎಕ್ಸ್ಪರ್ಟ್ ವಿತ್ ವಿಶಾಲ್ ರಾಜ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಫಾಸ್ಟರ್ ಅಪ್ಡೇಟ್ಸ್ ಬರುತ್ತೆ ನಾನು ಏನೋ ಹೊಸ ವಿಡಿಯೋ ಬಿಟ್ಟಿದ್ರು ಅಂತ ಹೇಳ್ತಾ. ಅಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಇದೇ ತರ ಹೊಸ ಕಂಟೆಂಟ್ ಮತ್ತೆ ಹೊಸ ಟ್ರಾವೆಲಿಂಗ್ ಬ್ಲಾಗ್ ನ ತಗೊಂಡ್ಬರ್ತೇನೆ ಅಂತ ಹೇಳ್ತಾ. ಅಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. Journeyed long, soldiered long, and now you have two-time champions of the Tata IPL, champions now of 2026.